ಬಿ ಲೆವೆಲ್ ಬಿದ್ದಿರೋದು ನಿಜನಾ? ಅದು ನಿಮಗೆ ಬಿಟ್ಟಿರೋ, ನಾವೇನು ಹೇಳಲ್ಲ. ಯಾಕೆ? ಅದು ನಿಮಗೆ ಬಿಟ್ಟಿದ್ದು. ಟ್ರೋಲರ್ಸ್ ಎಲ್ಲ ಏನು ಅನ್ಕೊಂಡಿದ್ದಾರೆ, ನಾವೇನು ಅಂದಿದ್ದೀವಿ ಅದ್ರ ಮೇಲೆ. ಮೊನ್ನೆಲ್ಲ ಒಂದು ಫೋಟೋ ವೈರಲ್ ಆಗಿತ್ತಲ್ಲ ನಿಮ್ದು, ಹುಡುಗನ ಜೊತೆ ಇರೋದು, ನಿಜನಾ ಅದು? ಹೌದು, ಅದು ಬಿಕಾಸ್ ಅದನ್ನ ಫೋಟೋ ನಾವು ಬೇಕಂತ ವೈರಲ್ ಮಾಡಿಲ್ಲ. ನಾವು ಅನ್ಕೊಂಡಿದ್ರಿ ಟ್ರೋಲ್ ಯಾರು ಮಾಡಲ್ಲ, ಇವಾಗ ಯಾರ್ಯಾರ ಜೊತೆ ತೆಗ್ದು ಹಾಕೊಂಡಿರ್ತೀವಲ್ವಾ ಆ ಥರ ಅನ್ಕೊತಾರೆ ಅಂತ ಅಂದ್ಕೊಂಡೆ. ಅವ್ರೇನು ಮಾಡಿದ್ರು, ನನ್ನ ಸ್ಟೋರಿ ಮೆನ್ಷನ್ ಮಾಡಿದೆ, ಬಟ್ ಅಂದರೆ ಅವರು ಕೇಳಿಬಿಟ್ಟೆ ಮಾಡಿದ್ದು. ಅವ್ರು ಹೇಳಿದ್ರು ಮೆನ್ಷನ್ ಮಾಡಿ ಚೆನ್ನಾಗಿದೆ ಈ ಫೋಟೋ ಅಂತೇಳಿ. ಅದು ಮೆನ್ಷನ್ ಮಾಡಿದಾದ್ಮೇಲೆ ಏನಾಯಿತು ಅಂದರೆ ಟ್ರೋಲರ್ ಯಾರೋ ತೊಗೊಂಡ್ರು. ನಾವು ಏನಾಗೋಯ್ತು ಅಂದರೆ ಈ ಕಮ್ಮಿ ಫಾಲೋವರ್ಸ್ ಇದೆ, ಇದು ಓಡಲ್ಲ ಬಿಡು, ಇದು ಏನೋ ಅನ್ಕೊಂಡು ಸುಮ್ಮನೆ ಆದ್ರಿ ನಾವು ತಲೆ ಕೆಡಿಸ್ಕೊಳ್ಳೋದೆ. ಆಮೇಲೆ ತುಂಬ ಓಡಿದ್ಮೇಲೆ ಬಂದುಬಿಟ್ಟು ಟ್ರೈನ್ ಹೋಗ್ಮೇಲೆ ಟಿಕೆಟ್ ತೊಗೊಳೋ ಥರ ಬಂದು ಕೇಳೋರೆ, ಯಾರು ಇವರು, ಏನಾಗಬೇಕು ಎಂತ, ಡಿಲೀಟ್ ಮಾಡಿಸ್ಲ ಹಂಗೆ. ಒಬ್ಬರು ಡಿಲೀಟ್ ಮಾಡ್ಬೋದು, ಎಲ್ಲ ಕಡೆ ವೈರಲ್ ಮಾಡಿ ಹಾಕ್ಬಿಟ್ಟವ್ರಲ್ಲ, ಹಿಂಗೆ ಡಿಲೀಟ್. ಮತ್ತು ಸ್ವಲ್ಪ ಅವ್ರ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನೋ ಕನ್ವಿನ್ಸ್ ಮಾಡಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಅವನು ತುಂಬ ಒಳ್ಳೆ ಹುಡುಗನೇ. ಅವನು ಸ್ಟಾರ್ಟಿಂಗಿಂದ ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ. ಇಲ್ಲಿ ತನಕ ನನಗೇನೇ ಪ್ರಾಬ್ಲಮ್ ಆದರೂ ಆ ವ್ಯಕ್ತಿ ನನ್ನ ಹತ್ರ ಸಪೋರ್ಟಿವ್ ಆಗಿದ್ದಾನೆ. ಅಂಥ ಹುಡುಗನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಬಿಕಾಸ್ ಆಫ್ ಏನಕ್ಕೆ ಅಂದರೆ ನಾನು ಇವಾಗ ನಾನು ಏನು ಇಲ್ದಿರೋ ಟೈಮಲ್ಲಿ ಸಿಕ್ಕಿದ್ದು. ಇವಾಗ ನಾನು ಟ್ರೋಲ್ ಆದಾಗ ಮುಂಚೆಯಿಂದಲೂ ನನ್ನನ್ನು ನೋಡ್ತಾ ಇದ್ದ, ನನ್ನನ್ನು ಫಾಲೋ ಮಾಡ್ತಾ ಇದ್ದ. ಟ್ರೋಲ್ ಆದಾಗ ಏನಾಯಿತು, ನಾನು ನಮ್ಮ ಅಪ್ಪ ಇಲ್ಲ ಅಂತೆಲ್ಲ ಒಂದು ವೀಡಿಯೋ ಮಾಡಿದ್ದೆ. ಯಾಕೆ ಮಾಡಿದೆ ಅಂದರೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಏನೋ ತಗೊಂಡು ಟ್ರೋಲ್ ಮಾಡಿದೆ. ನಾನು ಅವಾಗ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ತುಂಬ ಜನ ಕೇಳೋದು, ನೀವು ಯಾರು, ಏನಕ್ಕೆ ಮಾಡ್ತಿದ್ದೀರಾ ಅಂತಲ್ಲ, ಇವ್ರಿಗೆಲ್ಲ ಹೋಲಿಸ್ತಾ ಇದ್ರು. ನಾನು ಅದಕ್ಕೆ ಕೇಳಿದಾಗ ನಮ್ಮ ಅಪ್ಪ ಇಲ್ಲ, ನಾನು ಈ ಥರ ಕಷ್ಟದಿಂದ ಬೆಳೆದು ಈ ಥರ ಕಷ್ಟಪಡ್ತಾ ಇದ್ದೀನಿ ಅಂತೆಲ್ಲ ಒಂದು ವೀಡಿಯೋ ಮಾಡಿ ಹಾಕಿದೆ. ಅದು ನನ್ನ ಪ್ರೊಫೈಲಲ್ಲಿಲ್ಲ. ಕಾರಣ ಇಷ್ಟೇ, ಯಾಕೆ ಅಂದರೆ ಎಲ್ಲ ಮಿಸ್ಯೂಸ್ ಮಾಡಿ ಹಾಕ್ಬಿಟ್ರು. ಆ ಕಡೆ ಈ ಕಡೆ ಎಲ್ಲ ತೊಗೊಂಡು ಯಾರ್ದಾರ್ದು ವಾಯ್ಸಿಗೆಲ್ಲ ನಂದನ್ನ ತೊಗೊಂಡು ಮಿಸ್ಯೂಸ್ ಮಾಡಿಕೊಂಡ್ರು. ಸೊ ಅದನ್ನು ಮನೇಲಿ ಸ್ವಲ್ಪ ಬೈದರು, ಇದೆಲ್ಲ ಬೇಕಾ ನಿನಗೆ, ಇದೆಲ್ಲ ಯಾಕೆ ನೀನು ಹಾಕಿದ್ದು ಅಂತ. ಸೊ ಹಂಗಾಗಿ ನಾನು ಅದನ್ನು ಡಿಲೀಟ್ ಮಾಡಿದೆ. ಅವನ ಹತ್ರ ಇವಾಗೂ ಇದೆ, ಅವನ್ನ ತಗೊಂಡು ನಾನು ಮೆನ್ಷನ್ ಮಾಡಿದ್ದ, ಕಿಪ್ಪಿ ನಿನಗೆ ಯಾರು ಇಲ್ಲ ಅಂತ ಅನ್ಕೋಬೇಡ, ನಿನಗೆ ನಾನಿದ್ದೀನಿ, ಯಾರು ಬಿಟ್ಟೋದ್ರೇನು ಲೈಫ್ ಲಾಂಗ್ ನಾನು ನಿನ್ನ ಜೊತೆ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ, ನೀನು ಅಳಬೇಡ, ನೀನು ಅಳೋದಂದರೆ ನಮಗೂ ಆಗಲ್ಲ, ನೋಡೋಕೆ ಒಂಥರ ಪಾಪು ಥರ ಕಾಣಿಸ್ತೀಯ, ಮುಗ್ಧ ಮನಸ್ಸು ಹುಡುಗಿ ಅಂತ. ಅವನು ಅದು ಒಂದು ರೀಸನ್ಗೆ ನನ್ನ ಜೊತೆ ಇರೋದು. ಅವನು ಇವಾಗ ಎಲ್ಲರೂ ಹೇಳ್ತಾನೆ, ನಾವು ಏಪ್ರಿಲಿಂದನೇ ನಮ್ಗೆ ಗೊತ್ತು, 1 year ಆಯಿತು, ಏಪ್ರಿಲಿಂದನೇ ಇದ್ದಾರೆ. ಬಟ್ ಅವನು ಎಲ್ಲರೂ ಇವಾಗ ಏನು ಅನ್ಕೊಬಿಟ್ಟು ನೇಮ್ ಸಡನ್ನಾಗಿ ನಾವೇನು ವೈರಲ್ ಮಾಡಬೇಕು ಅಂತ ಮಾಡಿಲ್ಲ. ಇಲ್ಲಿ ಅದು ತಾನಾಗೆ ವೈರಲ್ ಆಗಿದ್ದು. ಅದು ಸಡನ್ನಾಗಿ ಏನೋ ನೇಮ್ ಫೇಮ್ಗೋಸ್ಕರ ಇವ್ನು ಹಂಗೆ ಗೀಮು ಅದಕ್ಕೆ ಅಂತ ಯಾವುದು ನೇಮ್ ಗೀಮ್ಗೋಸ್ಕರ ಆ ವ್ಯಕ್ತಿ ನನ್ನ ಹತ್ರ ಇಲ್ಲ. ನಾನು ಅವನ ಟ್ರೆಂಡಿಗೋಸ್ಕರ ನಾನು ಆ ಹುಡುಗನ ಬಳಸ್ಕೊಳ್ಳೋ ಅಂಥ ಚೀಪ್ ಮೆಂಟಾಲಿಟಿ ನಂದು ಇಲ್ಲ. ನಾನು ಜನರೇ ಅಂತ ಆಲ್ರೆಡಿ ಬಂದಿರೋ ಹುಡುಗಿ, ನಾನು ಅವನ್ನ ಬಳಸ್ಕೊಂಡು ನನಗೇನು ಸಿಗುತ್ತೆ ಅಂದರೆ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮ್ಮದು ಲೈಫ್ ಲಾಂಗ್ ನಾವು ಚೆನ್ನಾಗಿರೋಣ. ಏನೋ ಒಂದು ಅವನು ಹೇಳ್ಬೇಕಾದ್ರೆ ಇವಾಗ ಕುಳ್ಳಿ ಹುಡುಗಿನ ಯಾರೂ ಲೈಫ್ ಕೊಡೋಕ್ಕೆ ಬರೋಲ್ಲ, ಯಾರೂ ಮೂಸು ಕೂಡ ನೋಡೋಲ್ಲ. ಬಟ್ ಅವನು ನನ್ನ ಜೊತೆ ಮಾತಾಡ್ತಾನೆ, ನನಗಾಗಿ ಅವನು ತುಂಬ ಸ್ಯಾಕ್ರಿಫೈ ಮಾಡ್ತಾನೆ. ನಮ್ಮಿಬ್ಬರ ನಡುವೆ ತುಂಬ ಜಗಳಗಳು ಬರ್ತಾನೆ ಇರುತ್ತೆ. ಯಾಕೆಂದರೆ ನಾನು ಏನೇನೋ ಮಾತಾಡ್ತೀನಿ, ನಾನು ಸಿಟ್ಟಲ್ಲಿ ಏನೇನೋ ಅಂತೀನಿ, ಆ ಥರ ನಮ್ಮಿಬ್ಬರು ಜಗಳ ಬಂದ್ರೂ ಆ ವ್ಯಕ್ತಿ ನನಗೆ ಆಗಿದ್ದಾರೆ. ಅವ್ರ ಫ್ಯಾಮಿಲಿ ಕೂಡ ಲೆಕ್ಕಿಸ್ತಾ ಇಲ್ಲ, ಅವ್ರ ಫ್ಯಾಮಿಲಿ ಕೂಡ ಬೈತಾ ಇದ್ದಾರೆ, ಯಾಕೆ ಈ ಥರ ಟ್ರೋಲ್ ಆಗಿದೆಯಾ ಹಂಗೆ ಫ್ರೆಂಡ್ಸ್ ಕೂಡ ಬೈತಾ ಇದ್ದಾರೆ. ಬಟ್ ಅವ್ನು ಯಾವುದಕ್ಕೂ ಲೆಕ್ಕಿಸ್ದೆ ನನಗಾಗಿ ಆ ವ್ಯಕ್ತಿ ಇದ್ದಾಗ, ಸೊ ಅಂಥ ವ್ಯಕ್ತಿನ ನಾನು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಸೊ ನಮ್ಮಮ್ಮಂಗೂ ಕೂಡ ಅದನ್ನೇ ಹೇಳಿರೋದು. ನಮ್ಮಮ್ಮಂಗೂ ಆ ಹುಡುಗನ ಮೇಲೆ ನಂಬಿಕೆ ಇಲ್ಲ. ಆ್ಯಕ್ಚುಲಿ ಏನೇನೋ ಅಂತ ಇದ್ದಾರೆ. ಸೊ ನಾನು ಏನಂದರೆ ನನ್ನ ಹಣೆ ಬರೋದಲ್ಲಿ ಏನಾಗುತ್ತೆ ಅದು ಅಷ್ಟೇ. ಇವಾಗ ನಮ್ಮ ದೇವ್ರು ನೋಡಿರ್ತಾರೆ, ಕಿತ್ಕೋಬೇಕಂದ್ರೆ ದೇವ್ರು ಕಿತ್ಕೊತಾರೆ, ಪಡ್ಕೋಬೇಕಂದ್ರೆ ಒಂದು ಮಾಡಿಸ್ಬೇಕು ಅಂತ ದೇವ್ರ ಕೈ ಹೇಳಿದ್ರೆ ಮಾಡಿಸ್ತಾರೆ. ಬಟ್ ನಾನು ಒಂದೇ ಹೇಳೋದು, ನಮ್ಮ ಲೈಫ್ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಬೇಡ. ಜನರೇ ಬಂದು ನಮ್ಗೆ ಕಮೆಂಟ್ ಹಾಕ್ತೀರಾ, ಆ ಹುಡುಗಂಗಾಗಲಿ ನನಗಾಗಿ ಹಾಕ್ತೀರಾ, ಅದು ಬೇಡ. ನಮ್ಮಿಬ್ಬರಲ್ಲಿ ಏನೇ ಆದರೂ ಅದು ಜವಾಬ್ದಾರಿ ನಾನಾಗಿರ್ತೀನಿ. ನನ್ನ ಲೈಫು ನನಗೆ ಬಿಟ್ಟುಬಿಡಿ ಅಷ್ಟೇ. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದು ಮತ್ತು ನಿಮ್ಮನ್ನು ನಗಿಸೋದು ಮಾತ್ರ ನಮ್ಮದು ಕರ್ತವ್ಯ. ನಮ್ಮ ಲೈಫು ನಿಮ್ಮ ಕೈಗೆ ಕೊಟ್ಟು ನಾವು ಕೈಗೊಂಬೆ ಅಲ್ಲ. ನಮ್ಮ ಇಷ್ಟ ಬಂದಾಗ ನಮಗೆ ಇರೋಕ್ಕೆ ಬಿಡಿ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತಾರೋದು ಅಷ್ಟೇ.